ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ದೇವರೆಲ್ಲರಿಗೂ ಚೆನ್ನಾಗಿಟ್ಟಿರಲಿ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ವಿಡಿಯೋ ಬಂದು KR ಮಾರ್ಕೆಟ್ ಅಂದರೆ ರಾಜ ಮಾರ್ಕೆಟ್ ಅಂತಾರಲ್ಲ, ಅಲ್ಲೇದು ನೋಡಿ. ನಾವು ಹೋಗಿದ್ದು ಯಾಕೆ ಅಂದರೆ ರಂಜಾನ್ ಹಬ್ಬ ಇದೆ ಮತ್ತು ಉಗಾದಿ ಹಬ್ಬ ಇದೆ, ಎಲ್ಲ ಹಬ್ಬಗಳು ಇದ್ದಾವಲ್ವ. ಹಾಗಾಗಿ ನಾವು ಕೂಡ ಹೋಗಿದ್ದು ಅಲ್ಲಿಗೆ. ಏನಂದರೆ ನಮ್ಮ ಹಬ್ಬಕ್ಕೆಲ್ಲ ಒಂದು ಸ್ವಲ್ಪ ಐಟಮ್ಸ್ ಏನಿದೆ ಎಲ್ಲ ಒಂದು ತಗೊಂಬರೋಣ ಅಂತ ಹೋಗಿದ್ದು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆದಷ್ಟು ನೋಡಿ, ನಿಮಗೂ ಕೂಡ ಅಷ್ಟೇ ಹೋಗೋಕ್ಕೆ ಹೇಳ್ತೀನಿ. ಯಾವುದೇ ಒಂದು ವಸ್ತು ಆಗಲಿ ತುಂಬ ಚೆನ್ನಾಗಿ ಅಲ್ಲಿ ಚೀಪ್ ರೇಟಲ್ಲೂ ಸಿಗುತ್ತೆ ಮತ್ತು ಐಟಮ್ಸು ಎಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆದಷ್ಟು ನೋಡಿ. ನಾವು ಹಾಕೊಳ್ಳೋಂಥ ಒಂದು ಇಯರ್ ರಿಂಗ್ಸ್ ಆಗಿರ್ಬೋದು, ಒಂದು ಬಳೆಗಳಾಗಿರ್ಬೋದು, ಅಲ್ಲಿಂದ ಹಿಡಿದು ಒಂದು ಬಟ್ಟೆಗಳಾಗಿರ್ಬೋದು, ಸ್ಲಿಪ್ಪರ್ಗಳಾಗಿರ್ಬೋದು, ಎಲ್ಲದು ಅಷ್ಟೇ ತುಂಬ ಚೆನ್ನಾಗಿ ರೇಟಲ್ಲಿ ಅಲ್ಲಿ ಕಡಿಮೆ ರೇಟಲ್ಲಿ ಸಿಗುತ್ತೆ. ಯಾಕೆ ಅಂದರೆ ನಾನು ಕೂಡ ಅಲ್ಲಿಂದ ತುಂಬ ಐಟಮ್ಸನ್ನು ಪರ್ಚೇಸಿಂಗ್ ಮಾಡಿದ್ದೀನಿ. ಅಲ್ಲಿ ಅನುಭವ ನನಗೆ ಯಾಕಿದೆ ಅಂತ ಅಂದರೆ, ನಾನು ಗಾರ್ಮೆಂಟ್ಸ್ ಲೈನಲ್ಲಿ ಇರುವಾಗ ಅಲ್ಲಿಂದ ಐಟಮ್ಸನ್ನು ತಗೊಂಬಂದು ವ್ಯಾಪಾರ ಕೂಡ ನಾನು ಗಾರ್ಮೆಂಟ್ಸ್ ಲೈನಲ್ಲಿ ಮಾಡಿದ್ದೀನಿ. ಹಾಗಾಗಿ ನಿಮಗೆ ಹೇಳ್ತಾ ಇರೋದು. ನನಗೆ ಅಲ್ಲಿ ಇರುವಂಥ ಅನುಭವ ಸ್ವಲ್ಪ ಮಟ್ಟಿಗೆ ತುಂಬ ಚೆನ್ನಾಗಿದೆ. ಹಾಗಾಗಿ ನೋಡಿ, ಕ್ಲಿಪ್ಗಳಿರ್ಬೋದು, ಈ ರೀತಿ ಇಲ್ಲಿ ಹೋಗಿ ನಾವು ಪರ್ಚೇಸಿಂಗ್ ಮಾಡೋದ್ರಿಂದ ತುಂಬಾ ನಮಗೆ ಅನುಕೂಲವಾಗಿದೆ. ಇದು ತುಂಬ ಬಡವರ ಬಂದು ಒಂದು ರಾಜ ಮಾರ್ಕೆಟ್ ಅಂತಲೇ ಹೇಳ್ಬೋದು. ಅಲ್ಲಿ ವ್ಯಾಪಾರ ಮಾಡೋರ್ಗು ಅದು ಬಡವರ ಬಂಧು ಆಗಿದೆ, ಅಲ್ಲಿ ಖರೀದಿ ಮಾಡೋರ್ಗೂ ಕೂಡ ಅದು ಬಡವರ ಬಂಧುನೇ ಆಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಅಲ್ಲಿ ಈ ನಡುವೆ ತುಂಬ ವೆರೈಟೀಸ್ ಬಂದಿದ್ದಾವೆ. ಹಬ್ಬ ಇದೆಯಲ್ವಾ, ಎರಡೆರಡು ಹಬ್ಬ ಇದೆ. ಒಂದು ರಂಜಾನ್ ಇದೆ, ಒಂದು ಯುಗಾದಿ ಇದೆ. ಹಾಗಾಗಿ ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ಕಾಸ್ಮೆಟಿಕ್ ಆಗಿರ್ಬೋದು ಮತ್ತು ನಾವು ಹಾಕ್ಕೊಳ್ಳುವಂಥ ಕ್ಲಿಪ್ಸ್ ಆಗಿರ್ಬೋದು, ಪ್ರತಿಯೊಂದು ವಸ್ತು ಅಷ್ಟೇ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ನಮಗೆ ಅಲ್ಲಿ ಅನುಕೂಲವಾಗಿ ಸಿಗುತ್ತೆ. ನಾವು ಅಲ್ಲಿ ನೋಡಿ ತಗೋಬೇಕಾಗುತ್ತೆ ಅಷ್ಟೇ. ಒಂದು ಕಡೆ ಇರೋ ರೇಟನ್ನು ಇನ್ನೊಂದು ಕಡೆ ಇರೋದಿಲ್ಲ. ಆದ್ದರಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆ ಕೇಳಿಬಿಟ್ಟು ಪರ್ಚೇಸಿಂಗ್ ಮಾಡಬೇಕಾಗುತ್ತೆ. ಅಲ್ಲಿ ತುಂಬಾ ನಾವು ಹೋದಾಗ ಒಂದು ಸ್ವಲ್ಪ ಬಿಸಿಲಿತ್ತು. ನಾವು ಮಧ್ಯಾಹ್ನ ಟೈಮಲ್ಲಿ ಹೋಗಿದ್ದೋ, ಪಾಪು ಬೇರೆ ಚಿಕ್ಕದಿರೋದ್ರಿಂದ ನಾನು ತುಂಬ ಅಲ್ಲಿ ಫುಲ್ ರೌಂಡಿಂಗ್ಸು ನಾನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಇನ್ನೂ ತುಂಬ ವೀಡಿಯೋಸ್ ಮಾಡಬೇಕು ಅಂತ ಇದ್ದೆ, ಆದರೆ ಎಷ್ಟು ಜನಕ್ಕೆ ಅನುಕೂಲವಾಗುತ್ತೋ ಅಷ್ಟು ಮಟ್ಟಿಗೆ ನಾನು ವೀಡಿಯೋಸ್ನ ಮಾಡಿದೆ. ನೀವು ನೋಡ್ತಾ ಇರ್ಬೋದು. ಹೌದು ಫ್ರೆಂಡ್ಸ್, ಇಲ್ಲಿ ಹೋದರೆ ತಗೊಂಬರೋಕ್ಕೆ ತುಂಬಾ ಅನುಕೂಲವಾಗಿ ನಾವು ತಗೊಂಬರ್ಬೋದು. ನೋಡಿ, ನೆಕ್ಲೆಸ್ ಸೆಟ್ಟಿಂದ ಹಿಡಿದು ನಿಮಗೆ ಪರ್ಚೇಸಿಂಗ್ ಪ್ರತಿಯೊಂದು ಮಾಡ್ಕೋಬೋದು. ಹೊಸ ಹೊಸ ವೆರೈಟೀಸ್ ಬಂದಿದೆ ಯುಗಾದಿ ಹಬ್ಬಕ್ಕೆ ಮತ್ತು ರಂಜಾನ್ ಹಬ್ಬಕ್ಕೆ ಸೇರಿ ತುಂಬ ವೆರೈಟೀಸ್ಗಳನ್ನ ಎಲ್ಲ ಬಂದಿದ್ದಾವೆ. ಆದಷ್ಟು ನೋಡಿ ಪರ್ಚೇಸಿಂಗ್ ಮಾಡಿ. ತುಂಬಾ ಚೆನ್ನಾಗಿದೆ ಅಲ್ಲಿ. ಆದರೆ ತುಂಬ ಒಂದು ಸ್ವಲ್ಪ ರಶ್ ಇರುತ್ತೆ ಜನ. ಆದಷ್ಟು ಬೇಗ ಹೋದರೆ ನಮಗೆ ಆದಷ್ಟು ಬೇಗನೆ ನಾವು ತಗೊಂಡು ರಿಟರ್ನ್ ಕೂಡ ಬರ್ಬೋದು. ನೀವು ನೋಡ್ತಾ ಇರ್ಬೋದು, ನಾವು ಕೂಡ ಸ್ವಲ್ಪ ಮಟ್ಟಿಗೆ ಪರ್ಚೇಸಿಂಗ್ ಮಾಡಿದ್ದೀವಿ. ನಾನು ರಂಜಾನ್ ಹಬ್ಬಕ್ಕೆ ಅಲ್ಲಿಂದನೇ ನಾನು ಬಟ್ಟೆ ಎಲ್ಲ ನಾನು ಪರ್ಚೇಸಿಂಗ್ ಮಾಡಿದ್ದೀನಿ. ನನಗೋಸ್ಕರ ಬಟ್ಟೆ ಆಗಿರ್ಬೋದು, ಒಂದು ಬ್ಯಾಂಗಲ್ಸ್ ಆಗಿರ್ಬೋದು, ಮತ್ತು ಒಂದು ನೆಕ್ಲೆಸ್ ಸೆಟ್ ಆಗಿರ್ಬೋದು, ಆ ರೀತಿ ನಾನು ಪರ್ಚೇಸಿಂಗ್ ಮಾಡಿದ್ದೀನಿ. ಅದು ಕೂಡ ನಾನು ಎಷ್ಟರಲ್ಲಿ ತೊಗೊಂಬಂದಿದ್ದೀನಿ, ನಾನು ಏನು MRPಯಲ್ಲಿ ನಾನು ತೊಗೊಂಬಂದಿದ್ದೀನಿ, ಎಷ್ಟರಲ್ಲಿ ತೊಗೊಂಬಂದಿದ್ದೀನಿ ಅಂತಲೂ ಕೂಡ ನಾನು ವಿಡಿಯೋನ ನಾಳೆ ಹಾಕ್ತೀನಿ. ನಾಳೆ ನಾಡರಲ್ಲೇ ವಿಡಿಯೋ ಹಾಕ್ತೀನಿ. ಅದು ಕೂಡ ನೋಡಿ. ನಿಮಗೆ ಅದ್ರ ಬಗ್ಗೆ ಏನು ಅನಿಸುತ್ತೆ, ಕ್ವಾಲಿಟಿ ಬಗ್ಗೆ ಕೂಡ ನೀವು ಆ ವಿಡಿಯೋಲಿ ನೀವು ತಿಳಿಸಿ. ಈ ನೋಡಿ, ಪ್ರತಿಯೊಂದು ಅಷ್ಟೇ ನಾನು ಅಲ್ಲಿ ವಿಡಿಯೋ ಮಾಡಿದ್ದೇನೆ. ನೋಡಿ, ಬಳೆಗಳು, ತೊಡೋಂಥ ಬಳೆಗಳು ಕೂಡ, ತೊಟ್ಕೊಳ್ಳೋ ಅಂಥ ಬಳೆಗಳು ಕೂಡ ತುಂಬ ಹೊಸ ಡಿಸೈನ್ ಆಗಿರ್ಬೋದು, ಚೆನ್ನಾಗಿದ್ದಾವೆ. ಕ್ವಾಲಿಟೀಸ್ ಮಾತ್ರ ತುಂಬ ಚೆನ್ನಾಗಿದ್ದಾವೆ. ಆ ರೀತಿ ಬಳೆಗಳೆಲ್ಲ ಬಂದಿದ್ದಾವೆ ಫ್ರೆಂಡ್ಸ್. ನೋಡಿ, ತುಂಬಾ ಚೆನ್ನಾಗಿದೆ. ಆದಷ್ಟು ಎಲ್ಲರಿಗೂ ಅನುಕೂಲ ಆಗೋ ಥರ ಅಲ್ಲಿ ಐಟಮ್ಸ್ಗಳನ್ನ ಸಿಗ್ತವೆ. ಆದಷ್ಟು ಹೋಗಿ ಪರ್ಚೇಸಿಂಗ್ ಮಾಡಿ. ಹಬ್ಬಕ್ಕೆ ಪ್ರತಿಯೊಬ್ಬರಿಗೂ ಈಗ ಬರ್ತಾ ಇರೋ ಹಬ್ಬಗಳಿಗೆ ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂಥ ವಸ್ತುಗಳು ತುಂಬಾ ಚೆನ್ನಾಗಿದ್ದಾವೆ. ಪರ್ಚೇಸಿಂಗ್ ಮಾಡಿ ಮತ್ತು ಹಬ್ಬ ಮಾಡಿ. ಎಲ್ಲರೂ ಅಷ್ಟೇ ಹಬ್ಬಗಳು ಮಾಡಿ ಅಂತ ಹೇಳ್ತೀನಿ. ರಂಜಾನ್ ಹಬ್ಬಕ್ಕೂ ತುಂಬ ಚೆನ್ನಾಗಿ ಬಟ್ಟೆಗಳೆಲ್ಲ ಬಂದಿದ್ದಾವೆ. ಮತ್ತು ಇಯರ್ ರಿಂಗ್ಸ್ ಆಗಿರ್ಬೋದು, ಎಲ್ಲ ನೋಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು, ಹೊಸ ಹೊಸ ಡಿಸೈನ್ಸ್ ಇದ್ದಾವೆ. ಹೊಸ ಹೊಸ ಒಂಥರ ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಕಲೆಕ್ಷನ್ಸ್ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಬಂದಿದ್ದಾವೆ. ನೋಡಿ, ಹೋಗಿ ಖರೀದಿ ಮಾಡ್ಬೋದು. ಹೆಣ್ಣು ಮಕ್ಕಳ ಹತ್ರ ಎಷ್ಟೇ ಒಡವೆ ಇದ್ದರೂ, ಎಷ್ಟೇ ಚಿನ್ನದ ಒಡವೆ ಇದ್ದರೂ ಅಷ್ಟೇ, ಎಷ್ಟೇ ಬಟ್ಟೆ ಇದ್ದರೂ ಅಷ್ಟೇ ಫ್ರೆಂಡ್ಸ್, ಇನ್ನೂ ಬೇಕು ಬೇಕು ಅಂತಲೇ ಅನಿಸುತ್ತೆ ಹೊರ್ತು ಬೇಡ ಅಂತ ಅನಿಸೋದಿಲ್ಲ. ಹಾಗಾಗಿ ನಾನು ಈ ವಿಡಿಯೋಸ್ನ ಹೆಣ್ಣು ಮಕ್ಕಳಿಗೆ ಆದಷ್ಟು ಹೆಣ್ಣು ಮಕ್ಕಳಿಗೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೇನೆ. ಹಬ್ಬಕ್ಕೆ ಹಬ್ಬದ ಎಲ್ಲರಿಗೂ ಹಬ್ಬದ ಶುಭಾಶಯನ ಹೇಳ್ತಾ ನಾನು ಈ ವಿಡಿಯೋನ ಮಾಡಿದ್ದೇನೆ. ನೋಡ್ತಾ ಇರ್ಬೋದು ನೋಡಿ. ಇದು ಬಂದು ಹೋಲ್ಸೇಲ್ ಅಂಗಡಿ. ನಾನು ಹೇಳಿದ್ನಲ್ಲ, ನಾನು ತಗೊಬಂದು ಸ್ವಲ್ಪ ಮಟ್ಟಿಗೆ ನಾನು ವ್ಯಾಪಾರ ಕೂಡ ಮಾಡಿದ್ದೇನೆ ಗಾರ್ಮೆಂಟ್ಸ್ ಲೈನಲ್ಲಿ ಅಂತ ಹೇಳಿದ್ನಲ್ಲ, ಆ ಅಂಗಡಿ ಇದು. ಬ್ಯಾಂಗಲ್ಸ್ ಅಂಗಡಿ. ಇಲ್ಲಿ ಕೂಡ ನಾನು ಬಳೆಯನ್ನು ಪರ್ಚೇಸಿಂಗ್ ಮಾಡ್ಕೊಂಡ್ಬಂದು ಗಾರ್ಮೆಂಟ್ಸ್ ಲೈನಲ್ಲಿ ವ್ಯಾಪಾರ ಮಾಡಿದ್ದೀನಿ. ಇಲ್ಲಿ ತುಂಬಾ ಚೀಪ್ ರೇಟಾಗಿ ನಮಗೆ ಅನುಕೂಲವಾಗಿ ನಮಗೆ ಬಳೆಗಳನ್ನ ಸಿಗ್ತವೆ.
ಸಿಗ್ತವೆ. ತುಂಬ ಪ್ರತಿಯೊಂದು ಸೆಟ್ಟುಗಳು ಇರ್ಬೋದು, ನೋಡ್ತಾ ಇರ್ಬೋದು, ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ನ್ಯೂ ಕಲೆಕ್ಷನ್ಸ್ ಇದೆ, ಹೊಸ ಕಲೆಕ್ಷನ್ಸ್ ಬಂದಿದೆ ಹಬ್ಬಗಳಿಗೆ ಅಂತ ಹೇಳಿ. ಹಾಗಾಗಿ ನಾನು ಅಲ್ಲಿ ಅಂಗಡಿಗೆ ಹೋಗಿದ್ದೆ, ಅಲ್ಲಿಂದನೇ ನಾನು ಕೂಡ ಬಳೆನ ತೊಗೊಂಬಂದಿದ್ದೀನಿ ಹಬ್ಬಕ್ಕೆ. ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಹೋದರೆ ನಮಗೆ ತುಂಬಾ ಅನುಕೂಲವಾಗಿ ನಾವು ಬಳೆಗಳು, ಇಲ್ಲಿ ಬಳೆ ಅಂಗಡಿ ಮಾತ್ರ ಇದು, ಇಲ್ಲಿ ತುಂಬಾ ಪ್ರತಿಯೊಂದು ವೆರೈಟೀಸ್ ಬಳೆಗಳನ್ನ ಸಿಗುತ್ತೆ. ನಾವು ಬೇಕಾದಾಗೆ ನಾವು ತಗೋಬೋದು. ಇಲ್ಲಿ ಇಷ್ಟೇ ತಗೋಬೇಕು ಅಷ್ಟೇ ತಗೋಬೇಕು ಅಂತಲೂ ಏನಿಲ್ಲ. ನಾವು ನಮ್ಗೆ ಎಷ್ಟು ಬೇಕು ಅಷ್ಟು ತಗೊಂಡ್ರು ಕೂಡ ನಮಗೆ ಚೀಪ್ ರೇಟಲ್ಲಿ ಬಳೆಗಳು ಸಿಗುತ್ತವೆ ನೋಡಿ. ನೋಡ್ತಾ ಇರ್ಬೋದು ನೀವು. ಈ ಬಳೆ ಮಾತ್ರ ನಾವು ಫುಲ್ಲು ಅದು ತೋಳ ಏನಿದೆ ಫುಲ್ ತಗೋಬೇಕಾಗುತ್ತೆ. ಬಾಕ್ಸ್ ಬಳೆ ಮಾತ್ರ ನಮಗೆ ಎಷ್ಟು ಒಂದು ಬಾಕ್ಸ್ ಬೇಕಾದರೂ ಒಂದು ಬಾಕ್ಸ್ ತಗೋಬೋದು. ಈ ಸೆಟ್ ಬಳೆನೂ ಅಷ್ಟೇ, ಒಂದು ಸೆಟ್ಟು ಬೇಕು ಅಂದರೆ ಒಂದು ಸೆಟ್ ತಗೋಬೋದು. ಆಚೆಯಿಂದ ಇಲ್ಲಿಗೆ ತುಂಬಾ ಅರ್ಧಕ್ಕರ್ಧ ಕಡಿಮೆ ರೇಟು ಸಿಗುತ್ತೆ. ಅಂದರೆ 100%ಗೆ 50% ಕಡಿಮೆನೇ ಸಿಗುತ್ತೆ, ಮತ್ತು 25% ಕೂಡ ಕಡಿಮೆ ಇರುತ್ತೆ. ಬಳೆಗಳು ಕ್ವಾಲಿಟಿ ಆಗಿರ್ಬೋದು ಮತ್ತು ಡಿಸೈನ್ ಆಗಿರ್ಬೋದು ಅದ್ರ ಮೇಲೆ ನಮಗೆ ರೇಟನ್ನು ಹಾಕ್ಕೊಡ್ತಾರೆ. ಸೆಟ್ ಬಳೆನೂ ಅಷ್ಟೇ ಫ್ರೆಂಡ್ಸ್. ನೋಡಿ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಬಂದಿದ್ದಾವೆ, ತಗೋಬೋದು. ನೋಡ್ತಾ ಇರ್ಬೋದು ನೀವು, ವೆರೈಟೀಸ್ ತುಂಬ ಇದೆ ಫ್ರೆಂಡ್ಸ್. ಆದಷ್ಟು ನೋಡಿ, ಪರ್ಚೇಸಿಂಗ್ ಮಾಡಿ, ಹಬ್ಬಗಳು ಮಾಡಿ. ತುಂಬ ಚೆನ್ನಾಗಿದ್ದಾವೆ ಫ್ರೆಂಡ್ಸ್. ಮತ್ತು ನೋಡಿ, ಇಲ್ಲಿ ಬಟ್ಟೆಗಳಾಗಿರ್ಬೋದು, ಮಕ್ಕಳು ಬಟ್ಟೆಗಳು ತುಂಬ ಚೆನ್ನಾಗಿ ಸಿಗ್ತವೆ. ಮಕ್ಕಳು, ನಾನು ನಮ್ಮ ಪಾಪುಗೆ ಪುಟಾಣಿಗೆ ತೊಗೊಂಬಂದಿದ್ದೀನಿ. ಟಿ ಶರ್ಟ್ ಆಗಿರ್ಬೋದು, ಮತ್ತು ನಮಗೆ ಅನುಕೂಲವಾದ ಬಟ್ಟೆಗಳು. ಈಗ ಬೇಸಿಗೆ ಬರ್ತಾ ಇದೆ ಅಲ್ವಾ, ಸಮರ್ ಟೈಮ್ ಅಲ್ವಾ, ಹಾಗಾಗಿ ಮಕ್ಕಳಿಗೆ ಬೇಕಾಗಿರುವಂಥ ಬಟ್ಟೆಗಳು ಅಷ್ಟೇ ತುಂಬ ಚೆನ್ನಾಗಿದ್ದಾವೆ ನೋಡಿ. ನೋಡ್ತಾ ಇರ್ಬೋದು ನೀವು. ಅಲ್ಲೂ ಕೂಡ ನಾನು ಒಂದು ಸ್ವಲ್ಪ ಪರ್ಚೇಸಿಂಗ್, ನಮ್ಮ ಪುಟಾಣಿಗೆ ನಾನು ಫ್ರಾಕ್ಗಳು ತೊಗೊಂಬಂದಿದ್ದೀನಿ. ಮತ್ತು ನೋಡಿ, ನ್ಯೂ ಕಲೆಕ್ಷನ್ಸು, ಹೊಸ ಬಟ್ಟೆ ತುಂಬಾ ಚೆನ್ನಾಗಿದ್ದಾವೆ. ವೆರೈಟೀಸು ತುಂಬಾ ಚೆನ್ನಾಗಿದೆ. ಮಕ್ಕಳ ಬಟ್ಟೆ ಅಂತೂ ತುಂಬಾ ಚೆನ್ನಾಗಿದ್ದಾವೆ. ನನಗೂ ತುಂಬ ಇಷ್ಟ ಆಯಿತು. ಆದರೆ ನಾನು ಸ್ವಲ್ಪ ಮಟ್ಟಿಗೆ ಅಲ್ಲಿ ಪರ್ಚೇಸಿಂಗ್ ಮಾಡಿದೆ. ನನಗೆ ಅನುಕೂಲ ಹೆಂಗಿತ್ತು, ನನ್ನ ಅನುಕೂಲಕ್ಕೆ ನಾನು ಪರ್ಚೇಸಿಂಗನ್ನು ಮಾಡಿದ್ದೇನೆ ಫ್ರೆಂಡ್ಸ್. ಆದಷ್ಟು ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿದೆ ಅಲ್ವಾ ಮಕ್ಕಳು ಬಟ್ಟೆಗಳು. ನೋಡ್ತಾ ಇರ್ಬೋದು ನೀವು, ತುಂಬಾ ಚೆನ್ನಾಗಿದೆ ನೋಡಿ ಕಲೆಕ್ಷನ್ಸು. ರಂಜಾನ್ ಹಬ್ಬಕ್ಕೂ ಕೂಡ ಕಲೆಕ್ಷನ್ಸು ತುಂಬ ಬಂದಿದ್ದಾವೆ. ತುಂಬಾ ಚೆನ್ನಾಗಿದೆ ವೆರೈಟೀಸು. ಹೆವಿಯಿಂದ ಹೆವಿ ವರ್ಕ್ ಆಗಿರ್ಬೋದು, ಮತ್ತು ಸಿಂಪಲ್ ವರ್ಕ್ ಆಗಿರ್ಬೋದು. ನೋಡ್ತಾ ಇರ್ಬೋದು ನೀವು. ನೋಡಿ, ಇದು ತುಂಬಾ ಹೆವಿ ವರ್ಕ್ ಇದೆ. ಈ ರೀತಿ ನಾನಿದು ಕೇಳಲಿಲ್ಲ, ನನಗೆ ಇಷ್ಟ ಆಯಿತು. ಆದರೆ ನಾನು ತಗೊಳ್ಳೋದಿದ್ರೆ ಮಾತ್ರ ನಾನು ಕೇಳೋದು, ಇಲ್ಲಾಂದರೆ ಸುಮ್ಮನೆ ನಾನು ಎಲ್ಲೂ ಸುಮ್ಮನೆ ಕೇಳೋದಿಲ್ಲ. ಹಾಗಾಗಿ ನಾನು ಅಲ್ಲಿ ಕೇಳಲಿಲ್ಲ. ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ ಈ ವರ್ಕು. ಹಾಗಾಗಿ ನಾನು ಇದನ್ನು ವಿಡಿಯೋನ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್. ನೋಡಿ, ಈ ಡ್ರೆಸ್ಸು ಇದೇ ಜಾಗದಲ್ಲಿ ನಾನು ಕೂಡ ಖರೀದಿ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಈ ಡ್ರೆಸ್ಸಲ್ಲಿ ನಾನು ಒಂದು ಡ್ರೆಸ್ಸು ಖರೀದಿ ಮಾಡಿದ್ದೀನಿ. ಅದು ಯಾವುದು ಅಂತ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ತೋರಿಸ್ತೀನಿ. ನೀವು ನೋಡಿ, ಈ ಡ್ರೆಸ್ಗಳು ಇಲ್ಲೂ ತುಂಬಾ ಜನ ಇಲ್ಲಿ ತಗೊತಾ ಇದ್ರು. ನೋಡ್ತಾ ಇರ್ಬೋದು ಡ್ರೆಸ್ಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ರೆಡಿಮೇಡ್ ಡ್ರೆಸ್ ಇದು ಇಲ್ಲಿರೋದು. ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ನೀವು ಫ್ರೆಂಡ್ಸ್.
ಬಟ್ಟೆ ಶೋರೂಮಲ್ಲಿ ಇರುವಂಥ ಬಟ್ಟೆಗಳು ಶೋರೂಮ್ ಒಳಗಡೆ. ಆದರೆ ನಾನು ಶೋರೂಮಲ್ಲಿ ಹೋಗಲಿಲ್ಲ, ಹೊರಗಡೆಯಿಂದನೇ ನಾನು ಇದನ್ನು ಸ್ವಲ್ಪ ವಿಡಿಯೋ ಮಾಡಿದೆ. ಇದು ಕೂಡ ನನಗೆ ತುಂಬ ಇಷ್ಟ ಆಯಿತು. ಇದು ಬಂದು ಲೆಹೆಂಗಾ. ಇದು ಆಲ್ಮೋಸ್ಟ್ ಮದುವೆಗಳಿಗೆ ತುಂಬ ಸೂಟಬಲ್ ಆಗೋ ಅಂಥ ಲೆಹೆಂಗಾ. ಇದು ನನಗೆ ಇಷ್ಟ ಆಯಿತು, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿದೆ. ಬೇಕು ಅಂದರೆ ಇದು ಕೂಡ ನಾವು ಖರೀದಿ ಮಾಡ್ಬೋದು. ಇದು ಮದುವೆಗಳಿಗೆ ತಗೋಬೇಕು ಅಂತ ಏನಿಲ್ಲ, ಹಬ್ಬಗಳಿಗೂ ಹಾಕ್ಕೋಬೋದು. ತುಂಬ ಚೆನ್ನಾಗಿದೆ ಡಿಸೈನು. ಹಂಗಾಗಿ ನಾನು ಇದು ಕೂಡ ವಿಡಿಯೋ ಮಾಡಿದೆ. ಇದ್ರ ಬಗ್ಗೆನೂ ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ಫ್ರೆಂಡ್ಸ್. ನೋಡಿ ತುಂಬ ಚೆನ್ನಾಗಿದೆ ಅಲ್ಲ, ಕಲರ್ಸ್ ಆಗಿರ್ಬೋದು, ಒಂದು ಡಿಸೈನ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ನೋಡ್ತಾ ಇರ್ಬೋದು ನೀವು ಎಷ್ಟು ಹೆವಿ ವರ್ಕ್ ಇದೆ. ಇದು ಬಟ್ಟೆ ಶೋರೂಮ್. ಇದು ಹೋಲ್ಸೇಲ್ ರೇಟಲ್ಲಿ ಸಿಗುವಂಥ ವಸ್ತು ಅಲ್ಲ, ಇದು ಶೋರೂಮ್. ಅಂದರೆ ನಮಗೆ ಇಲ್ಲಿ ಚೀಪಾಗಿ ಈ ವಸ್ತು ಸಿಗುವಂಥದ್ದಲ್ಲ, ಇದು ಶೋರೂಮ್ ಇರೋದ್ರಿಂದ. ಬಟ್ ಇಂಥದೇ ಬಟ್ಟೆ ಸಿಗಬೇಕು, ಇಂಥದೇ ಬಟ್ಟೆ ನಾವು ಒಂದು ಸ್ವಲ್ಪ ಚೀಪಲ್ಲಿ ತೊಗೋಬೇಕು ಅಂದರೆ ಅದೂ ಅಂಗಡಿ ಇದ್ದಾವೆ ಅಲ್ಲೇ, ರಾಜಾ ಮಾರ್ಕೆಟಲ್ಲಿ ಹುಡುಕಬೇಕು ಅಷ್ಟೇ. ಬಟ್ ನಾನು ಅದಕ್ಕೋಸ್ಕರ ಅಲ್ಲಿ ಹೋಗಲಿಲ್ಲ, ಹಾಗಾಗಿ ನಾನು ಇದು ತಗೊಳಕ್ಕೆ ನೋಡಲಿಲ್ಲ. ಸುಮ್ಮನೆ ನಾನು ವಿಡಿಯೋನ ಮಾಡಿದೆ ಚೆನ್ನಾಗಿರೋದ್ರಿಂದ. ಇದ್ರ ಬಗ್ಗೆ ಏನು ಅನ್ನಿಸ್ತು, ಈ ಡಿಸೈನ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತಲೂ ನಿಮಗೆ ಹೇಳಿ ನನಗೆ. ನೋಡಿ ತುಂಬ ಚೆನ್ನಾಗಿದೆ ಅಲ್ಲ, ನನಗಂತೂ ಇಷ್ಟ ಆಯಿತು. ಇವೆಲ್ಲ ಡಿಸೈನು ತುಂಬ ಇಷ್ಟ ಆಯಿತು, ಮತ್ತು ಕಲರ್ಸು ತುಂಬ ಇಷ್ಟ ಆಯಿತು. ಡಾರ್ಕ್ ಜಾಸ್ತಿಯಲ್ಲಿ ರೆಡ್ ಆ್ಯಂಡ್ ರೆಡ್ಡೇ ಇದೆ, ಹಾಗಾಗಿ ಮದುವೆಗಳು ಬಟ್ಟೆಗಳು ಅಂತ ನಾನು ಹೇಳಿದ್ದು. ನೋಡಿ ತುಂಬ ಚೆನ್ನಾಗಿದ್ದಾವೆ, ಕಲರು ಅಷ್ಟೇ ಮತ್ತು ಡಿಸೈನು ಅಷ್ಟೇ. ನೋಡ್ತಾ ಇರ್ಬೋದು ನೀವು, ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬ ಚೆನ್ನಾಗಿದೆ. ಮತ್ತು ಮಕ್ಕಳ ಬಟ್ಟೆ ಅಷ್ಟು ಫ್ರೆಂಡ್ಸ್, ಮಕ್ಕಳ ಬಟ್ಟೆ ನೋಡಿ ತುಂಬಾ ಚೆನ್ನಾಗಿದ್ದಾವೆ. ಮಕ್ಕಳ ಬಟ್ಟೆ ಅಂತೂ ನೀವು ಎಷ್ಟು ನೋಡಿದ್ರೂ ಸಾಕಾಗಲ್ಲ, ಅಷ್ಟು ಚೆನ್ನಾಗಿದ್ದಾವೆ. ಮತ್ತು ತುಂಬ ಕಡಿಮೆ ರೇಟಿನಲ್ಲಿ ಖರೀದಿ ಮಾಡ್ಬೋದು. ಹೋಲ್ಸೇಲ್ ರೇಟ್ ಇದು. ನೋಡ್ತಾ ಇರ್ಬೋದು, ಇದು 100 ರುಪೀಸು, 150, ಬರೀ 50 ರುಪೀಸ್ ವೇಲು ಇರ್ಬೋದು. ಆ ರೀತಿ ತುಂಬಾ ಕಡಿಮೆ ರೇಟಲ್ಲಿ ಅಲ್ಲಿ ತಗೋಬೋದು. ನೋಡ್ತಾ ಇರ್ಬೋದು, ಬೇರೆ ಅಂಗಡಿಗಳಿಗೆ ಹೋದರೆ ಇಲ್ಲಿಗೂ ಅಲ್ಲಿಗೂ ಕಂಪೇರ್ ಮಾಡಿದ್ರೆ ಎಷ್ಟು ತಕ್ಕ ಮಟ್ಟಿಗೆ ನಾವು ಅಲ್ಲನ್ನು ಖರೀದಿಯನ್ನು ಮಾಡ್ಬೋದು ಫ್ರೆಂಡ್ಸ್. ಅದು ನೋಡಿ, ಹಾಗಾಗಿ ನಾನು ಇಲ್ಲಿ ಹೋಗಿ ವಿಡಿಯೋನ ಮಾಡಿ ಆದಷ್ಟು ಅನುಕೂಲವಾಗಲಿ ಅಂತ ಹೇಳಿ ನಾನು ಹಾಕಿದ್ದೇನೆ. ಇಲ್ಲಿ ನೋಡ್ತಾ ಇರೋ ಡ್ರೆಸ್ಗಳೆಲ್ಲ ಇದು 150 ಅಷ್ಟೇ ಇರೋದು. 100 ರುಪೀಸು 150 ರುಪೀಸ್ ಅಷ್ಟೇ ಇರೋದು. ವೇಲ್ ಮಾತ್ರ 50 ರುಪೀಸ್ ಇದೆ. ಗಂಡ್ಮಕ್ಳು ಬಟ್ಟೆ ಕೂಡ ಅಷ್ಟೇ ಇರ್ಬೋದು ನೋಡಿ ಫ್ರೆಂಡ್ಸ್. ಜೆಂಟ್ಸ್ ಶರ್ಟ್ ಏನಿದೆ ಅದು ಕೂಡ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಬಂದಿದ್ದಾವೆ. ಡಿಸೈನ್ಗಳಾಗಿರ್ಬೋದು, ಒಂದು ಫ್ಯಾಬ್ರಿಕ್ ಆಗಿರ್ಬೋದು. ಫ್ಯಾಬ್ರಿಕ್ ಬಗ್ಗೆ ನನಗೂ ಒಂದು ಸ್ವಲ್ಪ ಅನುಭವ, ಯಾಕೆ ಅಂದರೆ ನಾನು ಗಾರ್ಮೆಂಟ್ಸ್ ಲೈನಲ್ಲಿ ಕೆಲಸ ಮಾಡಿರೋದ್ರಿಂದ ನನಗೆ ಫ್ಯಾಬ್ರಿಕ್ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗೊತ್ತಿರುತ್ತೆ. ಮತ್ತು ಸ್ಲಿಪ್ಪರ್ಸ್ ನೋಡಿ ತುಂಬಾ ಚೆನ್ನಾಗಿದ್ದಾವೆ. ಸ್ಲಿಪ್ಪರ್ಸು ಅಷ್ಟೇ ತುಂಬಾ ನಮಗೆ ಕಡಿಮೆ ರೇಟಲ್ಲಿ ಅಲ್ಲಿ ಸಿಗುತ್ತೆ. ಹೆವಿ ರೇಟಲ್ಲೂ ಇದೆ, ಕಡಿಮೆ ರೇಟಲ್ಲೂ ಇದೆ. ಕ್ವಾಲಿಟಿನೂ ಅಷ್ಟೇ, ಕಲರ್ಸು ಅಷ್ಟೇ ತುಂಬ ಚೆನ್ನಾಗಿದ್ದಾವೆ. ಹಬ್ಬಕ್ಕೆ ಒಟ್ಟಿನಲ್ಲಿ ನಮಗೆ ಒಂದು ನಾವು ಏನೋ ಖರೀದಿ ಮಾಡಬೇಕು ಅಂದರೆ ಹಬ್ಬಕ್ಕೆ ಹೇಳಿ ಮಾಡಿಸಿರೋ ಅಂಥ ಜಾಗ ನಮಗೆ KR ಮಾರ್ಕೆಟ್. ತುಂಬಾ ಚೆನ್ನಾಗಿದೆ. ನನಗೆ ನನ್ನ ಅನಿಸಿಕೆ ಪ್ರಕಾರ ನಾವು ಅಲ್ಲಿಗೆ ಹೋದರೆ ನಮಗೆ ಎಷ್ಟರಲ್ಲಿ ಬೇಕು ನಮಗೆ ಒಂದು ತಕ್ಕ ಮಟ್ಟಿಗೆ, ನಮ್ಮ ಒಂದು ಬೆಲೆ ತಕ್ಕ ಮಟ್ಟಿಗೆ ನಾವು ಅಲ್ಲಿ ಖರೀದಿಯನ್ನು ಮಾಡ್ಬೋದು ಅಂತ ಅನಿಸುತ್ತೆ ಫ್ರೆಂಡ್ಸ್. ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಅಂತ ಹೇಳಿ ನನಗೆ ಆದಷ್ಟು ನಾವು ಕಮೆಂಟ್ಸಲ್ಲಿ ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ತಿಳಿಸಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಇದ್ದಾವೆ ಅಲ್ಲಿ. ಸ್ಲಿಪ್ಪರ್ಸ್ಗಳಾಗಿರ್ಬೋದು ಎಲ್ಲ
ಹಾಗೆ ಯಾರು ನನ್ನ ಚಾನಲ್ಗೆ ಇನ್ನೂ ಹೊಸಬ್ರಿದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನಾನು ಹಾಕುವಂಥ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ ನೋಡಿ. ಹೂವನೂ ಅಷ್ಟೇ, ಅಲ್ಲಿ ಪ್ರತಿಯೊಂದು ವಸ್ತುನೂ ಅಷ್ಟೇ ಫ್ರೆಂಡ್ಸ್. ಹೂವು ಆಗಿರ್ಬೋದು, ನಾವು ತಗೊಳ್ಳೋಂಥ ಪ್ರತಿಯೊಂದು ವಸ್ತುನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ತರಕಾರಿ ಆಗಿರ್ಬೋದು, ಹೂವು ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಪ್ರತಿಯೊಂದು ನಮ್ಮ ಜೀವನಕ್ಕೆ ಅನುಕೂಲವಾದ ವಸ್ತುಗಳು ಅಲ್ಲಿ ತುಂಬಾ ಅನುಕೂಲವಾಗಿ ಸಿಗುತ್ತೆ ಫ್ರೆಂಡ್ಸ್. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಈ ವಿಡಿಯೋ ಬಗ್ಗೆ ನನಗೆ ತಿಳಿಸಿ. ಇದರಲ್ಲಿ ಏನಾದರೂ ಒಂದು ಸ್ವಲ್ಪ ತಪ್ಪಿದ್ರೆ ಪ್ಲೀಸ್ ಕ್ಷಮಿಸಿ ಅಂತಲೂ ನಾನು ಕೇಳ್ಕೊತೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು, ನಾನು ಕೂಡ ಅಲ್ಲಿ ಹೂವನ್ನು ಖರೀದಿ ಮಾಡ್ಕೊಂಡು ಬಂದೆ ನೋಡಿ ಫ್ರೆಂಡ್ಸ್. ತರಕಾರಿ ಐಟಮ್ಸು ಅಷ್ಟೇ ಮತ್ತು ಎಲ್ಲದೂ ಅಷ್ಟೇ. ನಾನು ಒಂದು ಸ್ವಲ್ಪ ಮಟ್ಟಿಗೆ ತರಕಾರಿಯನ್ನು ಖರೀದಿ ಮಾಡ್ಕೊಂಡ್ಬಂದೆ ನೋಡಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ಆದಷ್ಟು. ಓಕೆ ಫ್ರೆಂಡ್ಸ್, ಎಂಜಾಯ್ ಮಾಡಿ. ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು, ಹಾಗೆ ಯುಗಾದಿ ಹಬ್ಬದ ಕೂಡ ಶುಭಾಶಯಗಳು. ಎರಡು ಹಬ್ಬ ಒಂದೇ ಸರಿ ಬಂದಿರೋದ್ರಿಂದ ತುಂಬ ಖುಷಿ ಆಗ್ತಾಯಿದೆ. ಎಲ್ಲರೂ ಸೇರಿ ಹಬ್ಬ ಮಾಡ್ಬೋದು ಅಂತ ಹೇಳಿ, ಹಾಗೆ ಎಲ್ಲರಿಗೂ ಹಬ್ಬದ ಶುಭಾಶಯಗಳು ಹೇಳ್ತಾ ಇವತ್ತಿನ ವಿಡಿಯೋನ ಎಂಜಾಯ್ ಮಾಡಿ, ಆದಷ್ಟು ನೋಡಿ. ಏನು ಅನ್ನಿಸ್ತು ಅಂತ ನನಗೂ ತಿಳಿಸಿ ಫ್ರೆಂಡ್ಸ್. ಓಕೆ ಬಾಯ್, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲ್ಲಿ. ಮತ್ತೆ ಸಿಗೋಣ. ಆದಷ್ಟು ನನ್ನ ವೀಡಿಯೋಸ್ನ ನೋಡಿ ವಾಚ್ ಮಾಡಿ, ಮತ್ತು ಏನು ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ನನಗೆ ತಿಳಿಸಿ ಫ್ರೆಂಡ್ಸ್ ಆದಷ್ಟು. ಓಕೆ ಬಾಯ್.